Hi friends, welcome to Lakshmi Education Center. Today we are discussing about the topic 2013 NMMS Science Question Paper. Question number 1. ಒಂದು ತಾಯವು ಎ ಇಂದ ಬಿಗೆ 40 ಮೀಟರ್ ಪರ್ ಸೆಕೆಂಡ್ ಮತ್ತು ಬಿ ಇಂದ ಎಗೆ 60 ಮೀಟರ್ ಪರ್ ಸೆಕೆಂಡ್ದಲ್ಲಿ ಚಲಿಸುತ್ತದೆ. ಹಾಗಾದರೆ ಅದರ ಸರಾಸರಿ ವೇಗವು ಆಪ್ಷನ್ ಎ 50 ಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಬಿ 48 ಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಸಿ 0 ಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಡಿ -2 ಮೀಟರ್ ಪರ್ ಸೆಕೆಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ 0 ಮೀಟರ್ ಪರ್ ಸೆಕೆಂಡ್. ಕ್ವೆಶ್ಚನ್ ನಂಬರ್ 2. ಒಂದು ತಾಯದ ವೇಗವು ಕ್ಷೀಣಿಸುತ್ತಿರುವಾಗ ಆ ತಾಯದಲ್ಲಿರುವುದು ಆಪ್ಷನ್ ಎ ಋಣ ವೇಗೋತ್ಕರ್ಷ, ಆಪ್ಷನ್ ಬಿ ವೇಗೋತ್ಕರ್ಷ, ಆಪ್ಷನ್ ಸಿ ಸ್ಥಾನಪಲ್ಲಟ, ಆಪ್ಷನ್ ಡಿ ಜವ. ಸರಿಯಾದ ಉತ್ತರ ಆಪ್ಷನ್ ಎ ಋಣ ವೇಗೋತ್ಕರ್ಷ. ಥರ್ಡ್ ಕ್ವೆಶ್ಚನ್. 2.2 ಗ್ರಾಂ ದ್ರವ್ಯರಾಶಿಯುಳ್ಳ ಒಂದು ಗುಂಡು 500 ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ ಚಲಿಸುತ್ತಿದ್ದರೆ ಅದರ ಚಲನ ಶಕ್ತಿಯನ್ನು ಲೆಕ್ಕಾಚಾರ ಮಾಡಿ. ಆಪ್ಷನ್ ಎ 0.275 ಜೌಲ್, ಆಪ್ಷನ್ ಬಿ 2.750 ಜೌಲ್, ಆಪ್ಷನ್ ಸಿ 27.50 ಜೌಲ್, ಆಪ್ಷನ್ ಡಿ 275.0 ಜೌಲ್. ಸರಿಯಾದ ಉತ್ತರ ಆಪ್ಷನ್ ಡಿ 275.0 ಜೌಲ್. ಕ್ವೆಶ್ಚನ್ ನಂಬರ್ 4. ಒಂದು ಕಾಯವು 4 ಸೆಕೆಂಡುಗಳಲ್ಲಿ 80 ಜೌಲ್ ಕೆಲಸವನ್ನು ಮಾಡಿದರೆ ಆ ಕಾಯದ ಸಾಮರ್ಥ್ಯವು ಆಪ್ಷನ್ ಎ 10 ವ್ಯಾಟ್, ಆಪ್ಷನ್ ಬಿ 20 ವ್ಯಾಟ್, ಆಪ್ಷನ್ ಸಿ 30 ವ್ಯಾಟ್, ಆಪ್ಷನ್ ಡಿ 40 ವ್ಯಾಟ್. ಸರಿಯಾದ ಉತ್ತರ ಆಪ್ಷನ್ ಬಿ 20 ವ್ಯಾಟ್. ಫಿಫ್ತ್ ಕ್ವೆಶ್ಚನ್. ಕೆಳಗಿನ ಯಾವ ಅಲೆಗಳು ಒಂದು ಮಾಧ್ಯಮದಲ್ಲಿ ಸಾಂದ್ರೀಕರಣ ಮತ್ತು ವಿರಳನಗಳ ಸರಣಿಯನ್ನು ನೀಡುತ್ತವೆ? ಆಪ್ಷನ್ ಎ ಬೆಳಕಿನ ಅಲೆಗಳು, ಆಪ್ಷನ್ ಬಿ ಶಬ್ದದ ಅಲೆಗಳು, ಆಪ್ಷನ್ ಸಿ ರೇಡಿಯೋ ಅಲೆಗಳು, ಆಪ್ಷನ್ ಡಿ ವಿದ್ಯುತ್ಕಾಂತೀಯ ಅಲೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಶಬ್ದದ ಅಲೆಗಳು. ಸಿಕ್ಸ್ತ್ ಒನ್. ಆಲ್ಫಾ ಕೋನೀಯ ಬಾಗುವಿಕೆಯನ್ನು ಹೊಂದಿರುವ ಬೆಳಕಿನ ಬಣ್ಣವು ಆಪ್ಷನ್ ಎ ನೇರಳೆ, ಆಪ್ಷನ್ ಬಿ ಹಳದಿ, ಆಪ್ಷನ್ ಸಿ ಕೆಂಪು, ಆಪ್ಷನ್ ಡಿ ನೀಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು. ಸೆವೆಂತ್ ಒನ್. ಬೆಳಕು ನಿರ್ವಾತದಿಂದ ನೀರಿಗೆ ಪ್ರಯಾಣಿಸಿದಾಗ ಈ ಕೆಳಕಂಡವುಗಳಲ್ಲಿ ಬೆಳಕಿನ ಯಾವ ಗುಣಲಕ್ಷಣವು ವ್ಯತ್ಯಾಸಗೊಳ್ಳುವುದಿಲ್ಲ? ಆಪ್ಷನ್ ಎ ವೇಗ, ಆಪ್ಷನ್ ಬಿ ಕಂಪನ ವಿಸ್ತಾರ, ಆಪ್ಷನ್ ಸಿ ಆವೃತ್ತಿ, ಆಪ್ಷನ್ ಡಿ ತರಂಗ ದೂರ. ಸರಿಯಾದ ಉತ್ತರ ಆಪ್ಷನ್ ಸಿ ಆವೃತ್ತಿ. ಕ್ವೆಶ್ಚನ್ ನಂಬರ್ 8. ಕೊಟ್ಟಿರುವ ಚಿತ್ರದಲ್ಲಿ ಒಂದು ವಸ್ತುವನ್ನು ಸಿ ಮತ್ತು ಎಫ್ಗಳ ನಡುವೆ ಇಡಲಾಗಿದೆ. ಈ ವಸ್ತುವಿನ ಪ್ರತಿಬಿಂಬವು ಆಪ್ಷನ್ ಎ ಎಫ್ನ ಮುಂದೆ ಉಂಟಾಗುತ್ತದೆ, ಆಪ್ಷನ್ ಬಿ ಎಫ್ನಲ್ಲಿ ಉಂಟಾಗುತ್ತದೆ, ಆಪ್ಷನ್ ಸಿ ಸಿನಲ್ಲಿ ಉಂಟಾಗುತ್ತದೆ, ಆಪ್ಷನ್ ಡಿ ಸಿ ನಿಂದ ಆಚೆ ಉಂಟಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸಿ ನಿಂದ ಆಚೆ ಉಂಟಾಗುತ್ತದೆ. ಕ್ವೆಶ್ಚನ್ ನಂಬರ್ 9. ಕೊಟ್ಟಿರುವ ಚಿತ್ರದಲ್ಲಿ ಎ ಮತ್ತು ಸಿ ಬಿಂದುಗಳ ನಡುವಿನ ದೂರ ಆಪ್ಷನ್ ಎ ಲ್ಯಾಂಬ್ಡಾ, ಆಪ್ಷನ್ ಬಿ 2 ಲ್ಯಾಂಬ್ಡಾ, ಆಪ್ಷನ್ ಸಿ 3 ಲ್ಯಾಂಬ್ಡಾ, ಆಪ್ಷನ್ ಡಿ 4 ಲ್ಯಾಂಬ್ಡಾ. ಸರಿಯಾದ ಉತ್ತರ ಆಪ್ಷನ್ ಎ ಲ್ಯಾಂಬ್ಡಾ. 10th ಒನ್ ಕ್ವೆಶ್ಚನ್. ದೂರದರ್ಶನ ಕೇಂದ್ರಗಳು ಬಳಸುವುದು ಆಪ್ಷನ್ ಎ ಹೆಚ್ಚು ಆವೃತ್ತಿಯ ತರಂಗಗಳನ್ನು ಮಾತ್ರ, ಆಪ್ಷನ್ ಬಿ ಕಡಿಮೆ ಆವೃತ್ತಿಯ ತರಂಗಗಳನ್ನು ಮಾತ್ರ, ಆಪ್ಷನ್ ಸಿ ಹೆಚ್ಚು ಮತ್ತು ಕಡಿಮೆ ಆವೃತ್ತಿಯ ತರಂಗಗಳೆರಡನ್ನೂ, ಆಪ್ಷನ್ ಡಿ ಹೆಚ್ಚು ಮತ್ತು ಕಡಿಮೆ ಆವೃತ್ತಿಯ ತರಂಗಗಳೆರಡನ್ನೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ಚು ಆವೃತ್ತಿಯ ತರಂಗಗಳನ್ನು ಮಾತ್ರ.
11th one question. ದ್ಯುತಿಕೋಶವು ಬೆಳಕಿನ ಶಕ್ತಿಯನ್ನು ಈ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಆಪ್ಷನ್ ಎ ರಾಸಾಯನಿಕ ಶಕ್ತಿ, ಆಪ್ಷನ್ 2 ಯಾಂತ್ರಿಕ ಶಕ್ತಿ, ಆಪ್ಷನ್ ಸಿ ಉಷ್ಣ ಶಕ್ತಿ, ಆಪ್ಷನ್ ಡಿ ವಿದ್ಯುತ್ ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯುತ್ ಶಕ್ತಿ. ಕ್ವೆಶ್ಚನ್ ನಂಬರ್ 12. SIM ಸಿಮ್ ಪದದ ವಿಸ್ತರಣ ರೂಪವು. ಆಪ್ಷನ್ ಎ ಸಬ್ಸ್ಕ್ರೈಬರ್ ಇಂಡೆಕ್ಸ್ ಮಾಡೆಲ್, ಆಪ್ಷನ್ ಬಿ ಸಬ್ಸ್ಕ್ರೈಬರ್ ಇನ್ಪುಟ್ ಮಾಡೆಲ್, ಆಪ್ಷನ್ ಸಿ ಸಬ್ಸ್ಕ್ರೈಬರ್ ಇಂಟರ್ನ್ಯಾಷನಲ್ ಮಾಡೆಲ್, ಆಪ್ಷನ್ ಡಿ ಸಬ್ಸ್ಕ್ರೈಬರ್ ಇನ್ಕ್ಲೂಡ್ ಮಾಡೆಲ್. ಸರಿಯಾದ ಉತ್ತರ ಆಪ್ಷನ್ ಎ ಸಬ್ಸ್ಕ್ರೈಬರ್ ಇಂಡೆಕ್ಸ್ ಮಾಡೆಲ್. 13 ಕ್ವೆಶ್ಚನ್. ದ್ರವ್ಯಗಳ ಸಂರಚನೆಯನ್ನು ಅರಿಯುವಲ್ಲಿ ಇದು ಪ್ರಥಮ ಮೈಲಿಗಲ್ಲಾಗಿದೆ. ಆಪ್ಷನ್ ಎ ಡಾಲ್ಟನ್ನ ಸಿದ್ಧಾಂತ, ಆಪ್ಷನ್ ಬಿ ಜೆ ಥಾಮ್ಸನ್ನ ಪ್ರಯೋಗ, ಆಪ್ಷನ್ ಸಿ ಬೋರ್ ಪ್ರಯೋಗ, ಆಪ್ಷನ್ ಡಿ ರುದರ್ಫೋರ್ಡ್ ಪ್ರಯೋಗ. ಸರಿಯಾದ ಉತ್ತರ ಆಪ್ಷನ್ ಎ ಡಾಲ್ಟನ್ನ ಸಿದ್ಧಾಂತ. 14 ಕ್ವೆಶ್ಚನ್. ವಿದ್ಯುತ್ ಕ್ಷೇತ್ರದಲ್ಲಿ ಇಲೆಕ್ಟ್ರಾನ್ಗಳಿಗೆ ಹೋಲಿಸಿದರೆ ಧನಾತ್ಮಕ ಕಿರಣಗಳ ವಿಚಲನೆ. ಆಪ್ಷನ್ ಎ ಕಡಿಮೆ, ಆಪ್ಷನ್ ಬಿ ತುಂಬ ಕಡಿಮೆ, ಆಪ್ಷನ್ ಸಿ ಹೆಚ್ಚು, ಆಪ್ಷನ್ ಡಿ ತುಂಬ ಹೆಚ್ಚು. ಸರಿಯಾದ ಉತ್ತರ ಆಪ್ಷನ್ ಬಿ ತುಂಬ ಕಡಿಮೆ. 15 ಕ್ವೆಶ್ಚನ್. ವಿಸರ್ಜನಾ ನಳಿಕೆಯಲ್ಲಿ ಅನಿಲದ ರಾಶಿ ಹೆಚ್ಚಿದಷ್ಟು. ಆಪ್ಷನ್ ಎ ವಿಚಲನೆ ಹೆಚ್ಚಿರುತ್ತದೆ, ಆಪ್ಷನ್ ಬಿ ವಿಚಲನೆ ಕಡಿಮೆ ಇರುತ್ತದೆ, ಆಪ್ಷನ್ ಸಿ ವಿಚಲನೆ ಇರುವುದಿಲ್ಲ, ಆಪ್ಷನ್ ಡಿ ವಿಚಲನೆ ತುಂಬ ಇರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ ವಿಚಲನೆ ಹೆಚ್ಚಿರುತ್ತದೆ. 16 ಕ್ವೆಶ್ಚನ್. ವಿದ್ಯುತ್ ತಟಸ್ಥ ಪರಮಾಣುವಿನಲ್ಲಿ ಆಪ್ಷನ್ ಎ ಬೀಜ ಕೇಂದ್ರದ ಹೊರದಿನ ಎಲೆಕ್ಟ್ರಾನ್ಗಳ ಸಂಖ್ಯೆಯು ಬೀಜ ಕೇಂದ್ರದ ಒಳದಿನ ಧನ ವಿದ್ಯುದಂಶ ಕಣಗಳಿಗೆ ಸಮವಾಗಿರುತ್ತದೆ. ಆಪ್ಷನ್ ಬಿ ಬೀಜ ಕೇಂದ್ರದ ಹೊರದಿನ ಎಲೆಕ್ಟ್ರಾನ್ಗಳ ಸಂಖ್ಯೆಯು ಬೀಜ ಕೇಂದ್ರದ ಒಳದಿನ ಧನ ವಿದ್ಯುದಂಶದ ಕಣಗಳಿಗೆ ಸಮನಾಗಿರುವುದಿಲ್ಲ. ಆಪ್ಷನ್ ಸಿ ಬೀಜ ಕೇಂದ್ರದ ಹೊರದಿನ ಎಲೆಕ್ಟ್ರಾನ್ಗಳ ಸಂಖ್ಯೆಯು ಬೀಜ ಕೇಂದ್ರದ ಒಳದಿನ ನ್ಯೂಟ್ರಾನ್ ಕಣಗಳಿಗೆ ಸಮವಾಗಿರುತ್ತದೆ. ಆಪ್ಷನ್ ಡಿ ಬೀಜ ಕೇಂದ್ರದ ಒಳದಿನ ಎಲೆಕ್ಟ್ರಾನ್ಗಳ ಸಂಖ್ಯೆಯು ಬೀಜ ಕೇಂದ್ರದ ಒಳದಿನ ಒಟ್ಟು ನ್ಯೂಟ್ರಾನ್ ಕಣಗಳಿಗೆ ಮತ್ತು ಧನ ವಿದ್ಯುದಂಶದ ಕಣಗಳಿಗೆ ಸಮನಾಗಿರುತ್ತವೆ. ಸರಿಯಾದ ಉತ್ತರ ಆಪ್ಷನ್ ಎ ಬೀಜ ಕೇಂದ್ರದ ಹೊರದಿನ ಎಲೆಕ್ಟ್ರಾನ್ಗಳ ಸಂಖ್ಯೆಯು ಬೀಜ ಕೇಂದ್ರದ ಒಳದಿನ ಧನ ವಿದ್ಯುದಂಶದ ಕಣಗಳಿಗೆ ಸಮನಾಗಿರುತ್ತದೆ. 17 ಬೋರ್ ಮಾದರಿಯ ಆಧಾರ ಭಾವನೆಯನ್ನು ಈ ಹೇಳಿಕೆಯು ಪ್ರತಿನಿಧಿಸುತ್ತದೆ. ಆಪ್ಷನ್ ಎ ಪ್ರತಿಯೊಂದು ಕಕ್ಷೆಯಲ್ಲಿರುವ ಎಲೆಕ್ಟ್ರಾನ್ ಒಂದು ನಿರ್ದಿಷ್ಟ ಪರಮಾಣುದ ಶಕ್ತಿಯನ್ನು ಹೊಂದಿರುತ್ತದೆ. ಆಪ್ಷನ್ ಬಿ ಇಲೆಕ್ಟ್ರಾನ್ ತನ್ನ ಕಕ್ಷೆಯಲ್ಲಿ ಸುತ್ತುತ್ತಿರುವವರೆಗೆ ಎಲೆಕ್ಟ್ರಾನ್ ಶಕ್ತಿ ಸ್ಥಿರವಾಗಿರುವುದಿಲ್ಲ. ಆಪ್ಷನ್ ಸಿ ಪರಮಾಣುವನ್ನು ವಿಭಜಿಸಲು ಸಾಧ್ಯವಿಲ್ಲ. ಆಪ್ಷನ್ ಡಿ ಪರಮಾಣುವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಹಾಗೂ ನಾಶಪಡಿಸಲು ಸಾಧ್ಯವಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರತಿಯೊಂದು ಕಕ್ಷೆಯಲ್ಲಿರುವ ಎಲೆಕ್ಟ್ರಾನ್ ಒಂದು ನಿರ್ದಿಷ್ಟ ಪರಿಮಾಣದ ಶಕ್ತಿಯನ್ನು ಹೊಂದಿರುತ್ತದೆ.
ಕ್ವೆಶ್ಚನ್ ನಂಬರ್ 18. HClನ ಸಾಪೇಕ್ಷ ಅಣುರಾಶಿಯು ಆಪ್ಷನ್ ಎ 35.45, ಆಪ್ಷನ್ ಬಿ 53.45, ಆಪ್ಷನ್ ಸಿ 36.46, ಆಪ್ಷನ್ ಡಿ 53.54. ಸರಿಯಾದ ಉತ್ತರ ಆಪ್ಷನ್ ಸಿ 36.46. 19th ಕ್ವೆಶ್ಚನ್. CCl4ನ ಗ್ರಾಮ್ ಪರಮಾಣು ರಾಶಿಯು ಆಪ್ಷನ್ ಎ 150.0, ಆಪ್ಷನ್ ಬಿ 154.0, ಆಪ್ಷನ್ ಸಿ 151.0, ಆಪ್ಷನ್ ಡಿ 155.0. ಸರಿಯಾದ ಉತ್ತರ ಆಪ್ಷನ್ ಬಿ 154.0. 20 ಕ್ವೆಶ್ಚನ್. ಈ ಕೆಳಗಿನವುಗಳಲ್ಲಿ ಸಮತೂದಿಸಿದಲ್ಲದ ಸಮೀಕರಣವನ್ನು ಗುರುತಿಸಿ. ಆಪ್ಷನ್ ಎ KNO3 gives rise to KNO2 plus O2, ಆಪ್ಷನ್ ಬಿ PCl3 plus 3H2O gives rise to H3PO3 plus 3HCl, ಆಪ್ಷನ್ ಸಿ CaC2 plus 2H2O gives rise to CaOH twice 2 plus C2H2, ಆಪ್ಷನ್ ಡಿ 2C2H2 plus 5O2 gives rise to 4CO2 plus 2H2O. ಸರಿಯಾದ ಉತ್ತರ ಆಪ್ಷನ್ ಎ KNO3 gives rise to KNO2 plus O2. 21 ಕ್ವೆಶ್ಚನ್. ರಾಸಾಯನಿಕ ಸ್ಥಾನ ಪಲ್ಲಟಕ್ಕೆ ಇದು ಉದಾಹರಣೆ. ಆಪ್ಷನ್ ಎ 8Fe plus S8 gives rise to 8FeS, ಆಪ್ಷನ್ 2 Zn plus 2HCl gives rise to ZnCl2 plus H2, ಆಪ್ಷನ್ ಸಿ NaCl plus AgNO3 gives rise to NaNO3 plus AgCl, ಆಪ್ಷನ್ ಡಿ 2H2O gives rise to 2H2 plus O2. ಸರಿಯಾದ ಉತ್ತರ ಆಪ್ಷನ್ ಬಿ Zn plus 2HCl gives rise to ZnCl2 plus H2. 22nd. ಮ್ಯಾಂಗನೀಸ್ ಡೈಆಕ್ಸೈಡ್ಗೆ ಸಾರಯುತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಬಿಡುಗಡೆಯಾಗುವ ಅನಿಲ. ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಜಲಜನಕ, ಆಪ್ಷನ್ ಡಿ ಕ್ಲೋರಿನ್. ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಲೋರಿನ್. 23rd. ಈ ಕೆಳಗಿನ ಗುಂಪು ಧಾತುಗಳನ್ನು ಕ್ರಿಯಾಪಟು ಆಧಾರದ ಇಳಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ. ಆಪ್ಷನ್ ಎ ಸೋಡಿಯಂ ಕ್ಯಾಲ್ಶಿಯಂ ಕಾರ್ಬನ್ ಕಾಪರ್, ಆಪ್ಷನ್ ಬಿ ಸೋಡಿಯಂ ಕ್ಯಾಲ್ಶಿಯಂ ಕಾಪರ್ ಕಾರ್ಬನ್, ಆಪ್ಷನ್ ಸಿ ಕ್ಯಾಲ್ಶಿಯಂ ಸೋಡಿಯಂ ಕಾರ್ಬನ್ ಕಾಪರ್, ಆಪ್ಷನ್ ಡಿ ಕ್ಯಾಲ್ಶಿಯಂ ಸೋಡಿಯಂ ಕಾಪರ್ ಕಾರ್ಬನ್. ಸರಿಯಾದ ಉತ್ತರ ಆಪ್ಷನ್ ಸಿ ಪೊಟ್ಯಾಷಿಯಂ ಸೋಡಿಯಂ ಕ್ಯಾಲ್ಶಿಯಂ ಕಾಪರ್. 24th. ಪ್ರಾಚೀನ ಭೂಮಿಯಲ್ಲಿ ಜೀವಿಗಳ ಉಗಮ ಸಾಧ್ಯವಾಗದಿರಲು ಕಾರಣ ವಾತಾವರಣವು. ಆಪ್ಷನ್ ಎ ಅಪಕರ್ಷಕ ರೀತಿಯಾದಿತ್ತು, ಆಪ್ಷನ್ ಬಿ ಉತ್ಕರ್ಷಕ ರೀತಿಯಾದಿತ್ತು, ಆಪ್ಷನ್ ಸಿ ಆಕ್ಸಿಜನ್ ಅಣುವನ್ನು ಹೊಂದಿತ್ತು, ಆಪ್ಷನ್ ಡಿ ತಂಪಾದಿತ್ತು. ಸರಿಯಾದ ಉತ್ತರ ಆಪ್ಷನ್ ಎ ಅಪಕರ್ಷಕ ರೀತಿಯಾದಿತ್ತು. 25
25. ಬೀಟಾ ಕೆರೋಟಿನ್ ಹಾಗೂ ಫೋಲಿಕ್ ಆಮ್ಲವನ್ನು ವಿಟಮಿನ್ಗಳು ಎನ್ನಲು ಕಾರಣ ಇವು. ಆಪ್ಷನ್ ಎ, ದೇಹದೊಳಗೆ ಹಲವಾರು ಜೀವರಾಸಾಯನಿಕ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುತ್ತವೆ. ಆಪ್ಷನ್ ಬಿ, ಆಹಾರ ನಾಳದಲ್ಲಿ ಆಹಾರ ಪದಾರ್ಥಗಳು ಸುಲಭವಾಗಿ ಚಲಿಸಲು ನೆರವಾಗುತ್ತವೆ. ಆಪ್ಷನ್ ಸಿ, ದೇಹದಲ್ಲಿ ನಿರ್ದಿಷ್ಟ ವಿಟಮಿನ್ಗಳಾಗಿ ಪರಿವರ್ತನೆಯಾಗುತ್ತದೆ. ಆಪ್ಷನ್ ಡಿ, ಫಾಸ್ಫೇಟ್ ಗ್ರಂಥಿಯ ಕೆಲಸವನ್ನು ನಿಯಂತ್ರಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ದೇಹದಲ್ಲಿ ನಿರ್ದಿಷ್ಟ ವಿಟಮಿನ್ಗಳಾಗಿ ಪರಿವರ್ತನೆಯಾಗುತ್ತದೆ. 26. ಆಲ್ಡೆನ್ ಎಂಬ ವಿಜ್ಞಾನಿ ಸಮುದ್ರಗಳ ನೀರನ್ನು ತೆಳುವಾದ ಸೂಪ್ ಎನ್ನಲು ಕಾರಣ ಅವು. ಆಪ್ಷನ್ ಎ, ಸಂಕೀರ್ಣ ಸಾವಯವ ಸಂಯುಕ್ತಗಳನ್ನು ಒಳಗೊಂಡಿದೆ. ಆಪ್ಷನ್ ಬಿ, ಸರಳ ಸಾವಯವ ಸಂಯುಕ್ತಗಳನ್ನು ಒಳಗೊಂಡಿದೆ. ಆಪ್ಷನ್ ಸಿ, ಸಂಕೀರ್ಣ ನಿರವಯವ ಸಂಯುಕ್ತಗಳನ್ನು ಒಳಗೊಂಡಿದೆ. ಆಪ್ಷನ್ ಡಿ, ಸರಳ ನಿರವಯವ ಸಂಯುಕ್ತಗಳನ್ನು ಒಳಗೊಂಡಿದೆ. ಸರಿಯಾದ ಉತ್ತರ ಆಪ್ಷನ್ ಎ, ಸಂಕೀರ್ಣ ಸಾವಯವ ಸಂಯುಕ್ತಗಳನ್ನು ಒಳಗೊಂಡಿದೆ. 27. ಹೂವಿನ ಈ ಭಾಗದಲ್ಲಿ ಪುರುಷ ಮತ್ತು ಸ್ತ್ರೀ ಲಿಂಗಾಣುಗಳ ಸಂಯೋಗ ಉಂಟಾಗುತ್ತದೆ. ಆಪ್ಷನ್ ಎ, ಪರಾಗನಳಿಕೆ. ಆಪ್ಷನ್ ಬಿ, ಭ್ರೂಣಸಂಬೆ. ಆಪ್ಷನ್ ಸಿ, ಅಂಡಾಶಯ. ಆಪ್ಷನ್ ಡಿ, ಶಲಾಕಾದ್ರ. ಸರಿಯಾದ ಉತ್ತರ ಆಪ್ಷನ್ ಬಿ, ಭ್ರೂಣಸಂಬೆ. 28. ಯಾವುದೇ ಕಿಣ್ವವನ್ನು ಹೊಂದಿರದ ಜೀರ್ಣರಸ. ಆಪ್ಷನ್ ಎ, ಲಾಲಾರಸ. ಆಪ್ಷನ್ ಬಿ, ಮೆದೊಜೀರಕ ರಸ. ಆಪ್ಷನ್ ಸಿ, ಕರುಳಿನ ರಸ. ಆಪ್ಷನ್ ಡಿ, ಪಿತ್ತರಸ. ಸರಿಯಾದ ಉತ್ತರ ಆಪ್ಷನ್ ಡಿ, ಪಿತ್ತರಸ. 29. ಮಾನವನ ಮುಂಗಾಲುಗಳು ಹಿಂಗಾಲುಗಳಿಗಿಂತ ಚಿಕ್ಕದಾಗಿರುವುದರಿಂದ ಅವುಗಳನ್ನು ಇಲ್ಲಿಗೆ ಸೇರಿಸಲಾಗಿದೆ. ಆಪ್ಷನ್ ಎ, ಸ್ತನಿಗಳ ವರ್ಗಕ್ಕೆ. ಆಪ್ಷನ್ ಬಿ, ಪ್ರೈಮೇಟ್ ಗಣಕ್ಕೆ. ಆಪ್ಷನ್ ಸಿ, ಹೋಮಿನಿಡೆ ಕುಟುಂಬಕ್ಕೆ. ಆಪ್ಷನ್ ಡಿ, ಕಾರ್ಡೇಟಾ ವಂಶಕ್ಕೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಹೋಮಿನಿಡೆ ಕುಟುಂಬಕ್ಕೆ. 13. ಬೆಳಕು ಬೀಳದ ಸಸ್ಯದ ಭಾಗಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವರ್ಣಕ. ಆಪ್ಷನ್ ಎ, ಕೆರೋಟಿನ್. ಆಪ್ಷನ್ ಬಿ, ಕ್ಲೋರೋಪ್ಲಾಸ್ಟ್. ಆಪ್ಷನ್ ಸಿ, ಕ್ರೋಮೋಪ್ಲಾಸ್ಟ್. ಆಪ್ಷನ್ ಡಿ, ಲ್ಯೂಕೋಪ್ಲಾಸ್ಟ್. ಸರಿಯಾದ ಉತ್ತರ ಆಪ್ಷನ್ ಡಿ, ಲ್ಯೂಕೋಪ್ಲಾಸ್ಟ್. 31. ಬ್ಯಾಕ್ಟೀರಿಯಾಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆ ನಿಜವಾಗಿದೆ. ಅವುಗಳ ಆಪ್ಷನ್ ಎ, ಅನುವಂಶೀಯ ವಸ್ತು RNA. ಆಪ್ಷನ್ ಬಿ, ಚಲನಾಂಗ ಮಿಥ್ಯಪಾದ. ಆಪ್ಷನ್ ಸಿ, ಅನುವಂಶೀಯ ವಸ್ತು ಕೋಶ ಬೀಜ ಪೊರೆಯಿಂದ ಆವೃತವಾಗಿಲ್ಲ. ಆಪ್ಷನ್ ಡಿ, ಜೀವಕೋಶದಲ್ಲಿ ಕೋಶ ಭಿತ್ತಿ ಇರುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ, ಅನುವಂಶೀಯ ವಸ್ತು ಕೋಶ ಬೀಜ ಪೊರೆಯಿಂದ ಆವೃತವಾಗಿಲ್ಲ. 32. ಉತ್ಪಾದಕ ಸಸ್ಯವೊಂದರಲ್ಲಿ 10,000 ಘಟಕಗಳಷ್ಟು ಆಹಾರ ಶಕ್ತಿ ಇದ್ದರೆ ತೃತೀಯಕ ಭಕ್ಷಕಕ್ಕೆ ದೊರಕುವ ಶಕ್ತಿಯ ಪ್ರಮಾಣ. ಆಪ್ಷನ್ ಎ, 1000 ಘಟಕಗಳಷ್ಟು ಶಕ್ತಿ. ಆಪ್ಷನ್ ಬಿ, 100 ಘಟಕಗಳಷ್ಟು ಶಕ್ತಿ. ಆಪ್ಷನ್ ಸಿ, 10 ಘಟಕಗಳಷ್ಟು ಶಕ್ತಿ. ಆಪ್ಷನ್ ಡಿ, 1 ಘಟಕದಷ್ಟು ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ, 10 ಘಟಕಗಳಷ್ಟು ಶಕ್ತಿ. 33. ಪ್ರಾರಂಭದಲ್ಲಿ ಕಂಡುಬಂದ ಜೀವದ ರಚನೆಗಳು ಉಂಟಾಗಿದ್ದು ಆಕ್ಸಿಜನ್ ಮುಕ್ತ ವಾತಾವರಣದಲ್ಲಿ.
ಇವರುಗಳು ಶಕ್ತಿಯನ್ನು ಪಡೆಯುತ್ತಿದ್ದದ್ದು ಆಪ್ಷನ್ ಎ ಸಾವಯವ ವಸ್ತುಗಳ ಉತ್ಕರ್ಷಣದಿಂದ, ಆಪ್ಷನ್ ಬಿ ಸಾವಯವ ವಸ್ತುಗಳ ವಿಘಟನೆಯಿಂದ, ಆಪ್ಷನ್ ಸಿ ಸಾವಯವ ವಸ್ತುಗಳ ಹುದುಗುವಿಕೆಯಿಂದ, ಆಪ್ಷನ್ ಡಿ ಸಾವಯವ ವಸ್ತುಗಳ ಸಂಶ್ಲೇಷಣೆಯಿಂದ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಯವ ವಸ್ತುಗಳ ಹುದುಗುವಿಕೆಯಿಂದ. 34. ಒಂದು ಸಂಯುಕ್ತ ಸೂಕ್ಷ್ಮದರ್ಶಕದ ನೇತ್ರಕದ ಸಾಮರ್ಥ್ಯ 20 X ಇದ್ದು ವಸ್ತುತದ ಸಾಮರ್ಥ್ಯ 50 X ಆದರೆ ವಸ್ತುವಿನ ಗಾತ್ರ. ಆಪ್ಷನ್ ಎ ಮೂಲ ಗಾತ್ರಕ್ಕಿಂತ 100 ಪಟ್ಟು ದೊಡ್ಡದಾಗಿ ಕಾಣುವುದು, ಆಪ್ಷನ್ ಬಿ ಮೂಲ ಗಾತ್ರಕ್ಕಿಂತ 1000 ಪಟ್ಟು ದೊಡ್ಡದಾಗಿ ಕಾಣುವುದು, ಆಪ್ಷನ್ ಸಿ ಮೂಲ ಗಾತ್ರಕ್ಕಿಂತ 10,000 ಪಟ್ಟು ದೊಡ್ಡದಾಗಿ ಕಾಣುವುದು, ಆಪ್ಷನ್ ಡಿ ಮೂಲ ಗಾತ್ರಕ್ಕಿಂತ 1,00,000 ಪಟ್ಟು ದೊಡ್ಡದಾಗಿ ಕಾಣುವುದು. ಸರಿಯಾದ ಉತ್ತರ ಮೂಲ ಗಾತ್ರಕ್ಕಿಂತ 1000 ಪಟ್ಟು ದೊಡ್ಡದಾಗಿ ಕಾಣುವುದು. 35. ಬ್ಯಾಕ್ಟೀರಿಯಾಗಳು ಮತ್ತು ಅವುಗಳ ಆಕಾರಗಳ ಸರಿಯಾದ ಹೊಂದಾಣಿಕೆ. ಎ ಬ್ಯಾಸಿಲಸ್, ಬಿ ಕಾರ್ದ್ರೈ, ಸಿ ವಿಬ್ರಿಯೋ, ಡಿ ಸ್ಪಿರಲೈ. ಈ ಸೈಡು ಬಿ ಆಪ್ಷನ್ 1 ಅರ್ಧ ಚಂದ್ರಾಕೃತಿ, 2 ಬಿ ಸುರುಳಿ, 3 ದುಂಡಾಕಾರ, 4 ದಂಡಾಕಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಎ ಬ್ಯಾಸಿಲಸ್ ದಂಡಾಕಾರ, ಬಿ ಕಾರ್ದ್ರೈ ದುಂಡಾಕಾರ, ಸಿ ವಿಬ್ರಿಯೋ ಅರ್ಧ ಚಂದ್ರಾಕೃತಿ, ಡಿ ಸ್ಪಿರಲೈ ಸುರುಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Like, share and subscribe.